ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇದು ನಿಮ್ಮ ಸಿನಿಪಯಣ ಚಾನಲ್. ಸಿನಿಪಯಣ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಕನ್ನಡ ಚಿತ್ರರಂಗದ ನಟ ನಟಿಯರ ಅನಿವ್ಯಕ್ತ ಕಥೆಗಳು ಹಾಗೂ ನಿಮಗೆ ಕೆಲವು ಗೊತ್ತಿರದ ಕಥೆಗಳನ್ನು, ಸಿನಿ ಸತ್ಯಗಳನ್ನು ಇಲ್ಲಿ ನಾನು ನಿಮ್ಮಲ್ಲಿ ಹಂಚಿಕೊಳ್ತೇನೆ. ಈ ಒಂದು ನನ್ನ ಒಂದು ಚಾನಲಿಗೆ ನಿಮ್ಮದೆಲ್ಲ ಸಪೋರ್ಟ್, ಪ್ರೀತಿ, ಲೈಕ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಎಲ್ಲ ಕೂಡ ಇರಬೇಕು. ನಿಮ್ಮ ಒಂದೇ ಒಂದು ಕಾರಣದಿಂದ ಈ ನನ್ನ ಚಾನಲ್ ಮುಂದೆ ಹೋಗಬೇಕು. ನನ್ನ ಇವತ್ತಿನ ವಿಡಿಯೋದ ಈ ಕಥಾನಾಯಕ ನಿಮ್ಮೆಲ್ಲರ ಪ್ರೀತಿಯ ಹಾಗೂ ಕನ್ನಡ ಚಿತ್ರರಂಗದ ಬಿಗ್ ಬಾಸ್ ತಂಡದ ಪ್ರತಿಯೊಂದು ಅಭಿಮಾನಿಗಳ ಹೆಮ್ಮೆಯ ಪ್ರೀತಿಯ ಕಿಚ್ಚ ಸುದೀಪ್ ಅವರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಕಿಚ್ಚ ಸುದೀಪ್ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಯಶಸ್ಸಿನ ಪಾಠ ಅಂತಲೇ ಹೇಳ್ಬೋದು. ಅವರನ್ನು ನೋಡಿ ನಾವು ಕಲಿಬೇಕಾದ್ದು ಬಹಳಷ್ಟಿದೆ. ಅವರು ಒಂದು ಪರಿಶ್ರಮದ ಬಣ್ಣ. ಅವರು ಕಿಚ್ಚ ಸುದೀಪ್ ಅಂದರೆ ಕನ್ನಡಿಗರ ಹೆಮ್ಮೆಯ ಪುತ್ರ. ಕನ್ನಡಿಗರ ಪ್ರೀತಿ, ಕನ್ನಡಿಗರ ಅಭಿಮಾನವೇ ಅವರಿಗೆ ಇವತ್ತು ಬಲವಾಗಿ ನಿಂತಿರೋದು. ಪ್ರತಿಯೊಂದು ಸಂಕಷ್ಟಗಳನ್ನು ಕೂಡ ಮೆಟ್ಟಿಲಾಗಿ ತಗೊಂಡು ಅವರು ಬಹಳ ಎತ್ತರಕ್ಕೆ ಏರಿ ನಿಜವಾದ ಚಾಂಪಿಯನ್ ಅಂತ ಹೆಸರು ಪಡೆದಂತಹ ಒಂದು ಕನ್ನಡದ ನಟ. ಅವರ ನಿಜವಾದ ವ್ಯಕ್ತಿತ್ವ ಕೂಡ ನಮಗೆಲ್ಲರಿಗೂ ಬಹಳ ಸ್ಫೂರ್ತಿ. ಬಾಲ್ಯದಲ್ಲಿ ಶಾಂತ ಹುಡುಗ, ಯೌವನದಲ್ಲಿ ಕನಸು ತುಂಬಿದ ಹುಡುಗ, ಹೋರಾಟದಲ್ಲಿ ನಾನು ಗೆದ್ದೇ ತೀರ್ತೀನಿ ಅನ್ನುವ ಛಲ ತುಂಬಿದ ಹುಡುಗ. ಇವರು ನಿಮ್ಮೆಲ್ಲರ ಹುಡುಗ. ಸ್ಟೇಜ್ ಮೇಲೆ ಹತ್ತಿದರೆ ಸ್ಟೇಜೇ ಗಡಗಡ, ಮೈಕ್ ಹಿಡಿದರೆ ನಮ್ಮೆಲ್ಲರ ಮೈ ತುಂಬ ಬೆವರು. ಕನ್ನಡ ಚಿತ್ರರಂಗದ ಮಿನುಗುವ ನಕ್ಷತ್ರ ಸುದೀಪ್ ಕೇವಲ ನಟನಲ್ಲ, ಅಬ್ಬರದ ಧ್ವನಿ, ಧೈರ್ಯ ಎಲ್ಲವನ್ನು ಒಟ್ಟುಗೂಡಿಸಿಕೊಂಡಿರುವ ಜಾಣ ನಾಯಕ. ನಾನು ಇವತ್ತು ಹೇಳಲು ಇಲ್ಲಿ ಹೊರಟಿರುವುದು ಹಬ್ಬಬ್ಬಬ್ಬ ಅಂತ ಹೆಸರು ಮಾಡಿರುವ ನಿಮ್ಮೆಲ್ಲರ ಪ್ರೀತಿಯ ಮನಗೆದ್ದ ಕಿಚ್ಚ ಸುದೀಪ್ ಅವರ ಬಗ್ಗೆ. ನೋಡ್ತಾ ಇರುವ ಹಾಗೆ ಬಹಳ ಎತ್ತರಕ್ಕೆ ಏರಿದ ಮಹಾನುಭಾವ. ಒಂದು ಸಿನಿಮಾದಲ್ಲಿ ಮಾತ್ರ ನಾವು ಆ ಥರ ಒಂದು ಕ್ಯಾರೆಕ್ಟರ್ ನೋಡಲಿಕ್ಕೆ ಸಾಧ್ಯ. ಒಂದು 3 ಗಂಟೆ ಅಥವಾ 2.5 ಗಂಟೆ ಸಿನಿಮಾದಲ್ಲಿ ಒಬ್ಬ ನಾಯಕ ಬಡತನದಿಂದ ಅಥವಾ ಕಷ್ಟದಿಂದ ಹೇಗೆ ಮೇಲೇರಿ ಉನ್ನತ ಸ್ಥಾನಕ್ಕೆ ತಲುಪ್ತಾರೆ ಅಂತ 2.5-3 ಗಂಟೆ ಒಳಗಿನ ಕಥೆಯಲ್ಲಿ ಮುಗಿದು ಹೋಗಿರುತ್ತೆ. ನಾವು ಎದ್ದು ಬರುವಾಗ ಒಂಥರ ಖುಷಿಯಲ್ಲಿ ಎದ್ದು ಬರುತ್ತೆ. ಅಂತಹ ಒಂದು ನಿಜವಾದ ಕಥೆಯನ್ನು ನಮ್ಮ ಕಣ್ಣ ಮುಂದೆನೇ ಬೇಗನೆ ತೋರಿಸಿಕೊಂಡು ಉತ್ತುಂಗಕ್ಕೆ ಏರಿದ ಒಂದು ನಾಯಕ ನಟ ಅಂದರೆ ಅವರು ಸುದೀಪ್. ಸಿನಿಮಾದಲ್ಲಿ ಮಾಸ್ ಹೀರೋ, ಬಿಗ್ ಬಾಸಲ್ಲಂತೂ ಸ್ಟೇಜನ್ನು ಅಲುಗಾಡಿಸಿ ಬಿಡ್ತಾರೆ. ಮಾತಿನ ಧ್ವನಿಯ ಶೈಲಿಗೆ ಭೂಮಿಗೆ ಒಂದು ರೀತಿಯ ನಡುಕ. ಮೈಕ ಹಿಡಿದರೆ ಸಲಹೆಗಾರ, ಮೇಕಪ್ ಹಾಕಿದರೆ ತನ್ನಲ್ಲಿ ತಾನು ತನ್ಮಯ, ಹಾಡಿದರೆ ಯಾವ ಗಾಯಕರಿಗೂ ಕಮ್ಮಿ ಇಲ್ಲ, ಜೋಕು ಮಾಡಲು ಹೊರಟರೆ ಹಾಸ್ಯಗಾರನಿಗೂ ಕಮ್ಮಿ ಇಲ್ಲ. ಎತ್ತರದ ನಿಲುವಲ್ಲಿ ಅಮಿತಾಬ್ ಬಚ್ಚನ್, ಸಿಗರೇಟ್ ಹಿಡಿದರೆ ರಜನಿಕಾಂತ್, ನಾನಾ ಭಾಷೆಗಳಲ್ಲಿ ಅಭಿನಯಿಸಲು ಹೊರಟರೆ ನಮ್ಮ ಕನ್ನಡದ ಸಕಲ ಕಲಾವಲ್ಲಭ. ಇದು ನಮ್ಮ ಕಿಚ್ಚಣ್ಣನ ಅಥವಾ ಕಿಚ್ಚ ಸುದೀಪ್ ಅವರ ಖಡಕ್. ಕೋಟ್ಯಾಂತರ ಅಭಿಮಾನಿಗಳ ಹೃದಯದ ದೊರೆ. ಈ ಒಂದು ಜಾಗ ತಲುಪಲು ಅವರು ಹಲವಾರು ಶ್ರಮಗಳನ್ನು ಕೂಡ ಪಟ್ಟಿದ್ದಾರೆ. ಈ ಒಂದು ಸ್ಥಾನಮಾನ ಅವರಿಗೆ ಸುಮ್ಮನೆ ದಕ್ಕಿದ್ದಲ್ಲ ಅಥವಾ ಯಾರೋ ಕೊಟ್ಟ ಬಿರುದಲ್ಲ, ಸ್ವಂತ ತಾನಾಗಿ ಸಂಪಾದನೆ ಮಾಡಿದಂತಹ ಒಂದು ಸ್ಥಾನ ಇದು. ನಮಗೆಲ್ಲರಿಗೂ ಕೂಡ ಕಿಚ್ಚ ಸುದೀಪ್ ಅಂದರೆ ಪಂಚಪ್ರಾಣ ಅಲ್ವಾ, ಅಷ್ಟೇ ಅವರ ಮೇಲೆ ಅಭಿಮಾನ ಕೂಡ. ಕಿಚ್ಚ ಅಂದರೆ ನಮಗೆಲ್ಲರಿಗೂ ಕೂಡ ಪ್ರೇರಣೆ. ಕಾರಣ ಅವರ ತೂಕದ ಮಾತು, ಆಮೇಲೆ ಅವರ ಒಂದು ಮಾತಿಗೂ ಒಂದು ಬಹಳ ಅರ್ಥ ಕೂಡ ಇದೆ. ಕೆಲವು ಮಾತುಗಳೆಲ್ಲ ಅವರ ಸ್ವಂತದ ನುಡಿಗಳು. ಹಾಗಾಗಿ ಅವರೆಲ್ಲೇ ಮಾತಾಡಬೇಕಂದ್ರೂ ಅದಕ್ಕೊಂದು ಪ್ರತ್ಯೇಕವಾದ ತೂಕ ಇರುತ್ತೆ. ಕಷ್ಟಪಟ್ಟು ಸ್ವಂತ ಶ್ರಮದಿಂದ ಈ ಜಾಗ ತಲುಪಿದವರು. ಹಾಗಾಗಿ ಹೋರಾಟದಿಂದ ಸ್ಟಾರ್ಡಮ್ವರೆಗೆ, ಬಾಲ್ಯದಿಂದ ಬಿಗ್ ಬಾಸ್ವರೆಗೆ ಇದು ಕಿಚ್ಚ ಸುದೀಪ್ ಏನು ಹೇಳೋದು, ಅವರು ಪಡ್ಕೊಂಡಿರುವ ಅವರು ಒಂದು ದೊಡ್ಡ ಸಾಧನೆ ಅಂತಲೇ ಕೂಡ ಹೇಳ್ಬೋದು. ಹೀಗೆ ಸುದೀಪ್ ಸರ್ ಬಂದು ರಂಗಭೂಮಿ, ಸೀರಿಯಲ್ ಇದಕ್ಕೆಲ್ಲ ಪ್ರಯತ್ನ ಮಾಡಿ ನಂತರದಲ್ಲಿ ಸಿನಿಮಾಕ್ಕೆ ಕಾಲಿಟ್ಟವರು. ಅವರು ಮೊದಲು ಸಿನಿಮಾಕ್ಕೆ ಬಂದಾಗ ಅವರ ಧ್ವನಿ ಕೊಡಬೇಕಾದ ಡಬ್ಬಿಂಗ್ ಆರ್ಟಿಸ್ಟ್ ಇದ್ದಕ್ಕಿದ್ದಾಗೆ ರಜೆ ಮಾಡಿದ್ರಂತೆ. ಅವತ್ತು ಡಬ್ಬಿಂಗ್ ಮಾಡಲಿಕ್ಕೆ ಯಾರೂ ಇರ್ತಾ ಇರಲಿಲ್ಲ. ಹಾಗೆ ಸುದೀಪ್ ಸರ್ ಕೈಯಲ್ಲೇ ಡಬ್ಬಿಂಗ್ ಮಾಡಿಸಿದರು. ಆದರೆ ಆ ಧ್ವನಿಯನ್ನು ಕೇಳಿ ನಿರ್ದೇಶಕರೇ ಬೆಚ್ಚಿ ಬಿದ್ದರಂತೆ. ಯಾಕಂದರೆ ಇವರಿಗೆ ಅಂಥ ಒಳ್ಳೆಯ ಧ್ವನಿ ಅದೆಲ್ಲ ಮಾತಲ್ಲಿ ಗೊತ್ತಾಗ್ತಾ ಇರಲಿಲ್ಲ.
ಅವರು ಡಬ್ಬಿಂಗ್ ಮಾಡಿದಾಗ ನಿರ್ದೇಶಕರು ಬೆಚ್ಚಿ ಬಿದ್ದು ಅನಂತರದಲ್ಲಿ ಎಲ್ಲರೂ ಕೇಳಿದ್ರಂತೆ ಇದು ಯಾರ ವಾಯ್ಸ್ ಅಂತ. ಹಾಗೆ ಅವರು ಡಬ್ಬಿಂಗಲ್ಲಿ ಕೂಡ ಬಹಳಷ್ಟು ಫೇಮಸ್ ಆಗಿ ಇವತ್ತು ಅವರ ಪ್ರತಿಯೊಂದು ಚಿತ್ರಕ್ಕೆ ಸುದೀಪ್ ಸರ್ನೇ ಡಬ್ಬಿಂಗ್ ಕೊಡೋದು. ಆ ಖಡಕ್ ವಾಯ್ಸ್ ಅವರ ಒಂದು ಹೈಟಿಗೆ ಇನ್ಯಾರ ವಾಯ್ಸ್ ಕೂಡ ಮ್ಯಾಚ್ ಆಗೋದಿಲ್ಲ. ಯಾಕಂದರೆ ಮೊದಲು ಅವರು ಡಬ್ಬಿಂಗ್ ಮಾಡ್ತಾರೆ, ಅವರಿಗೆ ಇಂತಹ ಒಂದು ಅದ್ಭುತ ವಾಯ್ಸ್ ಇದೆ ಅಂತ ಚಿತ್ರರಂಗದಲ್ಲಿ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಹಾಗೆ ಇವರು ಕಾಲೇಜ್ ದಿನಗಳಲ್ಲಿ ಬಹಳ ವಿಶೇಷ ವ್ಯಕ್ತಿಯಾಗಿದ್ದರು. ಯಾಕಂದರೆ ಚೆನ್ನಾಗಿ ಬಾಸ್ಕೆಟ್ಬಾಲ್ ಆಡ್ತಾಯಿದ್ರಂತೆ. ಇವರ ಒಂದು ಹೈಟ್ ಕೂಡ 6.2 ಇತ್ತು. ಆ ಒಂದು ಹೈಟಲ್ಲಿ ಅವರು ವಿಶೇಷ ವ್ಯಕ್ತಿಯಾಗಿ ಎಲ್ಲರಿಗೂ ಕೂಡ ಕಾಣ್ತಾಯಿದ್ರು. ಅದಲ್ಲದೆ ಇವರು ಚೆನ್ನಾಗಿ ಬಾಸ್ಕೆಟ್ಬಾಲ್ ಆಡುವಾಗ ಅವರಿಗೆ ಒಂದು ಸಲ ಬಲಗೈ ಏಟಾಗಿತ್ತಂತೆ. ಬಲಗೈ ಏಟಾದಾಗ ಅವರ ವೈದ್ಯರು ಸಲಹೆ ಕೊಟ್ಟಂತೆ ಇನ್ನು ಮೇಲೆ ಆಡಲೇಬಾರ್ದು ಬಾಸ್ಕೆಟ್ಬಾಲ್ ಅಂದಾಗ ಅವರ ಆಟವನ್ನು ಕೂಡ ಕ್ವಿಟ್ ಮಾಡ್ತಾರೆ. ಇಲ್ಲದಿದ್ದರೆ ಇವರು ಬಾಸ್ಕೆಟ್ಬಾಲ್ ಚಾಂಪಿಯನ್ ಕೂಡ ಆಗ್ತಾಯಿದ್ರು. ಅದೇ ಥರ ಕಿಚ್ಚ ಸಿನಿಮಾದಲ್ಲಿ ಕೂಡ ಇವರ ಎದುರಾಳಿ ಬಂದು ಇವರಿಗೆ ಹೊಡೆಯೋ ಸೀನಿತ್ತು. 2-3 ಸಲ ಟೇಕ್ ತೆಗೆದಾಗಲೂ ಅದು ಸರಿ ಬರಲಿಲ್ಲ ಅನ್ನುವ ಕಾರಣಕ್ಕೆ ಇವರಿಗೆ ನಿಜವಾಗಿ ಪಟ ಅಂತ ಹೊಡಿತಾರೆ. ಯಾಕಂದರೆ ಸೀನ್ ಅದು ಚೆನ್ನಾಗಿ ಬರಲಿಕ್ಕೋಸ್ಕರ ಹೊಡೆಯೋದು. ಆ ಏಟನ್ನು ಕೂಡ ಇವರು ಸಹಿಸ್ಕೊಂಡಿರ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅವರಿಗೆ ನಿಜವಾಗಿ ಏಟು ಬಿದ್ದಾಗಲೇ ಆ ಸೀನು ಕೂಡ ಸೂಪರಾಗಿ ಬಂತು ಅಂತ. ಮತ್ತು ಫೋಕ್ ಸಿನಿಮಾ ಹಿಂದಿ ಸಿನಿಮಾದಲ್ಲಿ ಅಭಿನಯ ಮಾಡುವಾಗ ಅಲ್ಲಿ ಕೂಡ ಏನೋ ಅದೊಂಥರ ವಿಶೇಷವಾದ ವಿಚಿತ್ರವಾದ ಸಿನಿಮಾ ಅಲ್ವಾ. ಹಾಗಾಗಿ ಅಲ್ಲಿ ಕೂಡ ಈ ಶೂಟಿಂಗ್ ಮಾಡೋ ಸಮಯದಲ್ಲಿ ಲೈಟ್ ಆನ್ ಆಫ್ ಹೀಗೆ ಆಗ್ತಾಯಿತ್ತಂತೆ. ಆಗ ಅಲ್ಲಿರೋ ಚಿತ್ರತಂಡ ಎಲ್ಲ ತುಂಬ ಭಯಪಟ್ಟಾಗ ಅಲ್ಲಿ ಸುದೀಪ್ ಸರ್ ಕೂಡ ಧೈರ್ಯ ಕೊಟ್ಟರಂತೆ, ಇಲ್ಲ ಏನು ಭಯಪಡೋದು ಬೇಡ, ನಾವು ಹೇಗೋ ಮಾಡಿ ಈ ಚಿತ್ರವನ್ನು ಒಂದು ಸಲ ಈ ಒಂದು ಏನು ಹೇಳೋದು ನಮ್ಮ ಈ ಚಿತ್ರೀಕರಣವನ್ನು ಮುಗಿಸಿ ಕೊಟ್ಟು ಬಿಡೋಣ ಅಂತ ಅವರ ಧೈರ್ಯದಿಂದ ಮೇರೆಗೆ ಆ ಚಿತ್ರವನ್ನು ಪೂರ್ತಿಯಾಗಿ ಮಾಡಿ ಕೊಟ್ಟಿದ್ದಾರೆ. ಅದು ಕೂಡ ಬಹಳ ಅವರ ಜೀವನದಲ್ಲಿ ಒಂದು ವಿಶೇಷವಾದ ಸಿನಿಮಾ. ಅಲ್ಲಿ ಹಿಂದಿ ಚಿತ್ರರಂಗದ ಒಂದು ನೆಂಟಾಯಿತು. ಆಮೇಲೆ ಅಲ್ಲಿ ತುಂಬ ಸಹಪಾಠಿಗಳು, ಅಭಿಮಾನಿಗಳು ಕೂಡ ಹಿಂದಿ ಚಿತ್ರರಂಗದಲ್ಲಿ ಕೂಡ ಅವರಿಗೆ ಬೆಳೆಯಿತು. ಸುದೀಪ್ ಅವರು 1971 ಸೆಪ್ಟೆಂಬರ್ 2ರಂದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸ್ತಾರೆ. ಅವರ ತಂದೆ ಹೆಸರು ಸಂಜೀವ ಮಂಜಪ್ಪ ಹಾಗೂ ತಾಯಿ ಸರೋಜಾ. ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ದಯಾನಂದ ಸಾಗರ್ ಕಾಲೇಜಲ್ಲಿ ಸೇರ್ಪಡೆ ಆಗ್ತಾರೆ. ಅಲ್ಲಿ ಕೈಗಾರಿಕಾ ಮತ್ತು ಉತ್ಪಾದನಾ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿಗೂ ಕೂಡ ಜಾಯಿನ್ ಆಗಿರ್ತಾರೆ. ಆ ಸಮಯದಲ್ಲಿ ಅವರು ಬಹಳ ಕ್ರಿಕೆಟ್ ಹುಚ್ಚ ಹಾಗೂ ಬಹುದೊಡ್ಡ ಕ್ರಿಕೆಟ್ ಪ್ರೇಮಿ. ಅವರ ತುಡಿತ ಎಲ್ಲ ಕ್ರಿಕೆಟ್ ಮತ್ತು ಚಿತ್ರರಂಗದಲ್ಲಿತ್ತು. ಹಾಗೆ ಅಲ್ಲಿ ಅಂಡರ್-17 ತಂಡ ಜೊತೆ ಕೂಡ ಆಡಿ ಭರ್ಜರಿ ಗೆಲುವನ್ನು ಕೂಡ ಸಾಧಿಸ್ತಾರೆ. ಆದರೆ ಅವರಿಗೆ ಶೈ ನೇಚರ್ ಇತ್ತು. ವೇದಿಕೆ ಮೇಲೆ ಹತ್ತೋದು, ಸ್ಟೇಜ್ ಮೇಲೆ ಹತ್ತೋದೆಲ್ಲ ಬಹಳ ಒಂದು ನಾಚಿಕೆ ಸ್ವಭಾವದವರಾಗಿದ್ದರು. ಹಾಗಾಗಿ ಇವರನ್ನು ಮುಂಬಯಿಯ ರೋಷನ್ ತನೇಜಾ ಆಫ್ ಆ್ಯಕ್ಟಿಂಗ್ ಸ್ಕೂಲಿಗೆ ಕೂಡ ಸೇರಿಸ್ತಾರೆ. ಅಲ್ಲಿ ಚೆನ್ನಾಗಿ ಆ್ಯಕ್ಟಿಂಗ್ ಕಲಿತು ಅವರು ಮತ್ತೆ ಬೆಂಗಳೂರಿಗೆ ಬರ್ತಾರೆ. 1996ರಲ್ಲಿ ಅವರು ಬೆಂಗಳೂರಿಗೆ ಬಂದು ಬ್ರಹ್ಮ ಅನ್ನೋ ಒಂದು ಸಿನಿಮಾಕ್ಕೆ ಸೈನ್ ಆಗ್ತಾರೆ. ಬಹಳ ಖುಷಿಯಿಂದಲೇ ಸೈನ್ ಆಗ್ತಾರೆ. ಯಾಕಂದರೆ ಅವರು ತುಡಿತ ಎಲ್ಲ ಚಿತ್ರರಂಗದಲ್ಲೇ ಇರುತ್ತೆ. ಹಾಗೆ ಸೈನ್ ಮಾಡಿದ ಸಿನಿಮಾ ಸ್ವಲ್ಪ ದಿನ ಅಷ್ಟೇ ಶೂಟಿಂಗ್ ನಡೆಯುತ್ತೆ. ಆಮೇಲೆ ಶೂಟಿಂಗ್ ಕೂಡ ನಿಂತು ಹೋಗುತ್ತೆ. ಅನಂತರದಲ್ಲಿ ಓ ಕುಸುಮ ಬಾಲೆ ಅನ್ನುವ ಸಿನಿಮಾಕ್ಕೆ ಕೂಡ ಅವರು ಸೈನ್ ಮಾಡ್ತಾರೆ. ಆ ಸಿನಿಮಾ ಕೂಡ ಶೂಟಿಂಗ್ ನಡೆಯೋದಿಲ್ಲ. ನಂತರದಲ್ಲಿ 1997ರಲ್ಲಿ ತಾಯಿಯವ್ವ ಅನ್ನೋ ಒಂದು ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ಅಭಿನಯಿಸ್ತಾರೆ. ಅದರ ಸಿನಿಮಾ ಪೂರ್ತಿ ನೆಲ ಕಚ್ಚಿರುತ್ತೆ. ಇಂಡಸ್ಟ್ರಿಯಲ್ಲಿ ತುಂಬ ಅವಮಾನ ಅಪಮಾನವನ್ನು ಅವರು ಕೇಳಿರ್ತಾರೆ. ಅವರಿಗೆ ಐರನ್ ಲೆಗ್ ಅನ್ನೋ ಒಂದು ಕೆಟ್ಟ ಬಿರುದನ್ನು ಕೂಡ ಸಿನಿಮಾ ತಂಡದವರೆಲ್ಲ ಕೊಟ್ಟಿರ್ತಾರೆ. ಹಾಗಾಗಿ ಈ ಸಿನಿಮಾದಲ್ಲಿ ಅವರಿಗೇನೋ ಮೇಲೆ ಬರುವ ಥರ ಕಾಣೋದಿಲ್ಲ ಅಂತ ಬಹಳ ಬೇಸರದಲ್ಲಿರುವಾಗಲೇ 2001ರಲ್ಲಿ ಅವರಿಗೆ ಸ್ಪರ್ಶ ಅನ್ನುವ ಸಿನಿಮಾ ಅವರ ಕೈಗೆ ಬರುತ್ತೆ. ಅದರಲ್ಲಿ ಒಳ್ಳೆಯ ಒಂದು ನಾಯಕನಾಗಿ ಅವರು ಅಭಿನಯಿಸ್ತಾರೆ. ಅದಲ್ಲದೆ ಅವರ ಪೇರು ರೇಖಾ ಆಗಿರ್ತಾರೆ. ಅಂದರೆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಸಂಗೀತ, ಒಳ್ಳೆ ಕತೆ, ಜೊತೆಗೆ ಸುಧಾರಾಣಿಯ ಅಭಿನಯ ಎಲ್ಲದರಲ್ಲಿ ಆ ಸಿನಿಮಾ ಬಹಳ ದಿನ ಸಿನಿಮಾ ಥಿಯೇಟ್ರಲ್ಲಿ ಓಡುತ್ತೆ. ಎಲ್ಲ ದಿನಗಳು ಕೂಡ ಹೌಸ್ಫುಲ್ ಕಾಣುತ್ತೆ. ಎಲ್ಲ ಜನಗಳ ಮನೆ ಮಾತಾಗಿರುತ್ತೆ. ಸ್ಪರ್ಶ ಸಿನಿಮಾ ಅಂದರೆ ಅಲ್ಲಿ ಸುದೀಪ್ ಅನ್ನೋ ನಾಯಕನ ಪರಿಚಯ ಎಲ್ಲರಿಗೂ ಆಗುತ್ತೆ. ಹಾಗೆ ಒಂದಷ್ಟು ಅಭಿಮಾನಿಗಳು ಕೂಡ ಅವರಿಗೆ ಹುಟ್ಟುತ್ತಾರೆ. ಹಾಗೆ ಸ್ಪರ್ಶ ಸಿನಿಮಾದಿಂದ ಅವರು ತಿರುಗಿ ನೋಡೋದೇ ಇಲ್ಲ. ನಂತರದಲ್ಲಿ ಕಿಚ್ಚ ಸಿನಿಮಾ ಮತ್ತಷ್ಟು
ಬಹಳಷ್ಟು ಅವರಿಗೆ ಹುಚ್ಚ ಕಿಚ್ಚ ಈ ಸಿನಿಮಾಗಳೆಲ್ಲ ಬಹಳ ಹೆಸರನ್ನು ತಂದು ಕೊಡುತ್ತೆ. ಸುದೀಪ್ ಯಾರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ. ಅದಲ್ಲದೆ ಬೇರೆ ರಾಜ್ಯ ಕೂಡ ಸುದೀಪ್ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಸಿನಿಮಾ ರಂಗದಲ್ಲಿ ಸುದೀಪ್ ಅವರು ಪಟ್ಟ ಕಷ್ಟಗಳು ಅವಮಾನವು ಅಷ್ಟಿಷ್ಟಲ್ಲ. ಸುಮ್ಮನೆ ಸ್ಟಾರ್ ಪಟ್ಟಕ್ಕೆ ಏರಿದವರಲ್ಲ, ಯಾರು ಕೂಡ ಎತ್ತಿ ಅವ್ರನ್ನ ಸ್ಟಾರ್ ಪಟ್ಟದಲ್ಲಿ ಕೂರಿಸಿ ಕೂಡ ಇಲ್ಲ. ಹೋರಾಡಿ ಬೆಳೆದವರು. ಧಾರಾವಾಹಿಯಿಂದ ಹಿಡಿದು ಬಿಗ್ ಬಾಸ್ 12 ಸೀಸನ್ ತನಕ ಇವತ್ತು ಸುದೀಪ್ ಹುಟ್ಟಾಕಿದ ಕಿಚ್ಚ ಶಕ್ತಿಯ ಕೊಡುಗೆ ಮತ್ತು ಕಿಚ್ಚ ಶಕ್ತಿಯ ಒಂದು ದೊಡ್ಡ ಕತೆ ಇದು. ಒಂದು ಸಣ್ಣ ಊರಿಂದ ಬಂದು ದೊಡ್ಡ ಕನಸನ್ನು ಬೆನ್ನಟ್ಟಿದ ಯುವಕ ಇಂದು ಇಡೀ ದಕ್ಷಿಣ ಭಾರತದ ಐಕಾನಿಕ್ ಸೂಪರ್ ಸ್ಟಾರ್. ಸಿನಿಮಾದಲ್ಲಿ ಮಾತ್ರ ಅಲ್ಲ, ಅವರು ಕ್ರಿಕೆಟ್ ತಂಡದಲ್ಲಿ ಕೂಡ ಕರ್ನಾಟಕ ಬುಲ್ಡೋಸರ್ ತಂಡದ ನಾಯಕರು ಕೂಡ ಆಗಿದ್ದಾರೆ. ಅದಲ್ಲದೆ ಚಿತ್ರ ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ಚೆನ್ನಾಗಿ ಗಾಯಕರಾಗಿ ಒಳ್ಳೆಯ ಹಾಡನ್ನು ಹಾಡ್ತಾರೆ. ಅದಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ. ಅವರಿಗೆ ಹಲವಾರು ಭಾಷೆಯ ಸಿನಿಮಾ ನಟರು ಕೂಡ ಇವರ ಗೆಳೆಯರು ಕೂಡ ಆಗಿದ್ದಾರೆ. ಇದು ಅಲ್ಲದೆ ಇವರು ಹಲವಾರು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದಾರೆ. 2013ರಲ್ಲಿ ಸ್ಟೇಜ್ 360 ಎಂಬ ಒಂದು ನಿರ್ಮಾಣ ಕಂಪನಿಯನ್ನು ಕೂಡ ಪತ್ನಿಯೊಂದಿಗೆ ಶುರು ಮಾಡಿದರು. ಆಮೇಲೆ ಕೋಟಿಗೊಬ್ಬ ಕ್ರಿಯೇಟಿವ್ ಅಂತ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕೂಡ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಯಾರಿಗೆ ಗೊತ್ತಿಲ್ಲದೆ ಹಲವಾರು ದಾನ ಧರ್ಮಗಳನ್ನು ಮಾಡ್ತಾನೆ ಇದ್ದಾರೆ. ಎಲ್ಲಿ ಪ್ರಚಾರಕ್ಕಾಗಿ ಅವರು ಅದನ್ನು ಬಳಸಿಲ್ಲ. ಹಲವಾರು ಫಿಲ್ಮ್ ಫೇರ್ ಪ್ರಶಸ್ತಿಗಳು, ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು, ಹೀಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದು ಅಲ್ಲದೆ ಅವರಿಗೆಲ್ಲ ಪ್ರಶಸ್ತಿಗಿಂತ ಹೆಚ್ಚಿನ ಪ್ರಶಸ್ತಿ ಅಂದರೆ ಅವರಿಗೆ ಕೋಟ್ಯಾಂತರ ಅಭಿಮಾನಿಗಳನ್ನು ಪಡೆದಿದ್ದಾರೆ. ಇವತ್ತು ಬಿಗ್ ಬಾಸ್ ನಡೆಯೋದು ಸುದೀಪಿಂದ ಅಂತ ನಾವೆಲ್ಲರೂ ಎದೆ ತಟ್ಟಿ ಹೇಳ್ಬೋದು. ಆ ಜಾಗದಲ್ಲಿ ಸುದೀಪ್ ಇಲ್ಲ ಅಂದರೆ ಖಂಡಿತವಾಗಿ ಆ ಒಂದು ಕಾರ್ಯಕ್ರಮ ನಡೆಯೋದು ಇಲ್ಲ. ಕಾರ್ಯಕ್ರಮಕ್ಕೆ ಒಂದು ಮೆರುಗು ಇಲ್ಲ. ಅವರ ಡ್ರೆಸ್ ಸೆನ್ಸ್, ಅವರ ವಾಯ್ಸ್, ಅವರ ಮಾತಿನ ಶೈಲಿ, ಅವರ ಖಡಕ್ ನೋಡಿ, ಇದೆಲ್ಲ ಬಿಗ್ ಬಾಸ್ನ ಪ್ಲಸ್ ಪಾಯಿಂಟ್. ಬಿಗ್ ಬಾಸಲ್ಲಿ ನಿರೂಪಕರಾದ ಮೇಲೆ ಅವರು ಇನ್ನಷ್ಟು ಅಭಿಮಾನಿಗಳಿಗೆ ಹತ್ತಿರ ಆಗಿದ್ದಾರೆ. ಮೈ ಆಟೋಗ್ರಾಫ್ ಎಂಬ ತಮಿಳು ಸಿನಿಮಾವನ್ನು ರಿಮೇಕ್ ಮಾಡಿ, ನಿರ್ದೇಶನ ಮಾಡಿ, ನಿರ್ಮಾಣ ಮಾಡಿ, ಅದರಲ್ಲಿ ಅಭಿನಯ ಮಾಡಿ, ಅದು ಕೂಡ ಒಂದು ಒಳ್ಳೆಯ ಹೆಸರನ್ನು ಕೂಡ ತಂದುಕೊಟ್ಟಿದ್ದು. ಅನಂತರದಲ್ಲಿ ಅವರು 2013ರಲ್ಲಿ ಬಿಗ್ ಬಾಸಿಗೆ ಬಂದಿದ್ದು. ಬಿಗ್ ಬಾಸಿಗೆ ಬಂದ ಮೇಲೆ ಅವರು ತಿರುಗಿ ನೋಡಿಲ್ಲ. ಈ ನೋಡಿ ಅವರು ಬಿಗ್ ಬಾಸಿಂದ ಬಿಡಬೇಕನ್ನೋ ಎಲ್ಲ ವದಂತಿ ಎಲ್ಲ ಹಬ್ಬಿತ್ತು. ಆದರೆ ಜನಗಳು ಅವರನ್ನು ಬಿಟ್ಟಿಲ್ಲ. ಅವ್ರು ನಿಜವಾಗಿ ಅದನ್ನು ಕ್ವಿಟ್ ಮಾಡಲಿಕ್ಕೆ ಅಂತ ಹೋಗಿದ್ದಾರೆ. ಯಾಕೆಂದರೆ ಅವರಿಗೆ ಸಿನಿಮಾದಲ್ಲಿ ಅಭಿನಯಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಜನಗಳು ಬಿಡೋದಿಲ್ಲ. ಬಿಡದ ಮೇಲೆ ಅವರಿಗೆ ಅದು ಶೋ ಮುಂದೆ ಹೋಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಹಾಗಾಗಿ ರಿಕ್ವೆಸ್ಟ್ ಮೇರೆಗೆ ಅವರು ಮತ್ತೆ ಬಿಗ್ ಬಾಸಿಗೆ ನಿರೂಪಕನಾಗಿ ಬಂದಿದ್ದಾರೆ. ಹಾಗೆ ಕಿಚ್ಚ ಸುದೀಪ್ ಅವರ ಚಿತ್ರರಂಗದ ಜೀವನ ಹೀಗಿತ್ತು. ಮತ್ತು ಅವರು ತಂದೆ ತಾಯಿಯನ್ನು ಹಾಗೆ ಅವರ ತಂದೆ ತಾಯಿಯ ಮೌಲ್ಯಗಳನ್ನು ಕೂಡ ಇವರಿಂದ ಕಲಿಬೇಕಾಗಿದ್ದು ಬಹಳಷ್ಟು ಜನ ಇದೆ. ಅವರ ಕುಟುಂಬಕ್ಕೂ ಕೂಡ ಒಂದು ಒಳ್ಳೆಯ ಮಗನಾಗಿ, ಒಳ್ಳೆಯ ಸಹೋದರನಾಗಿ, ಒಳ್ಳೆಯ ತಂದೆಯಾಗಿ, ಒಳ್ಳೆಯ ಒಬ್ಬ ಪತಿಯಾಗಿ ಕೂಡ ಅವರ ವೈಯಕ್ತಿಕ ಜೀವನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಮಧ್ಯದಲ್ಲಿ ಏನೋ ಒಂದು ಸಣ್ಣ ಬಿರುಕು ಬಂತು. ಎಲ್ಲರ ಮನೆ ದೋಸೆ ತೂತು ಅನ್ನುವಾಗ ಅದನ್ನು ಕೂಡ ಸರಿಪಡಿಸ್ಕೊಂಡು ಹೋಗಿ ಈಗ ಒಂದು ಕುಟುಂಬದ ಒಂದು ಒಳ್ಳೆಯ ಜವಾಬ್ದಾರಿ ತಂದೆ ಹಾಗೂ ಜವಾಬ್ದಾರಿ ಮಗ, ಜವಾಬ್ದಾರಿ ಪತಿ ಹಾಗೂ ಜವಾಬ್ದಾರಿ ಸಹೋದರ ಕೂಡ ಹೌದು. ಹಾಗೆ ಅಭಿಮಾನಿಗಳ ನೆಚ್ಚಿನ ಕಿಚ್ಚ. ಆದರೆ ಕಿಚ್ಚ ಅನ್ನುವ ಸಿನಿಮಾದಿಂದ ಅವರಿಗೆ ಕಿಚ್ಚ ಸುದೀಪ್ ಅನ್ನೋ ಒಂದು ಹೆಸರು ಕೂಡ ಬಂತು. ನನಗೆ ಅವಳು ಕಿಚ್ಚ ಸುದೀಪ್ ಅಂದಾಗ ಅವರೊಂದು ಹಾಡು ನೆನಪಾಗುತ್ತೆ. ಆ ಹಾಡು ನೆನಪಾದಾಗ ಬಹಳ ಕಣ್ಣೀರು ಕೂಡ ಬರುತ್ತೆ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ, ದಿಕ್ಕೋ ದಾರಿ ಕಾಲ ಕಳೆಯೋ ವಿರಹ, ಎರಡಕ್ಷರವ ಈ ಥರ ಇದ್ದೆ ಹಾಡು ಎಲ್ಲರಿಗೂ ಗೊತ್ತಲ್ವ. ಬಹಳ ದುಃಖ ಆಗುತ್ತೆ ಹಾಡು ಕೇಳುವಾಗ. ಮತ್ತು ಇದು ಹಾಡು ಭಾಳ ಇಷ್ಟ ನನಗೆ. ಅವ್ರದ್ದು ಚಂದಕ್ಕಿಂತ ಚಂದ ನೀನು ಸುಂದರ, ನಿನ್ನ ನೋಡ ಬಂದ ಬಾಲ ಚಂದಿರ, ಅಂದ ಚಂದವು ನೀನೇ ಎಂದರು, ಚಂದ ಚೆಲುವೆ ಓ ನನ್ನ ಒಲವೇ. ಹಲವಾರು ಒಳ್ಳೆ ಹಾಡುಗಳು ಕೂಡ ಅವರಿಗೆ ಸಿಕ್ಕಿದೆ. ಅದು ಅಲ್ಲದೆ ನಮ್ಮ ಕಿಚ್ಚ ಸುದೀಪ್ ಅವರು ವಿಷ್ಣುವರ್ಧನ್ ಅವರು ದೊಡ್ಡ
ಅಭಿಮಾನಿ. ಇವತ್ತು ವಿಷ್ಣುವರ್ಧನ್ನ ಒಂದು ಜಾಗದಲ್ಲಿ ಅದೇನೋ ಕಲಹ ಬಂದಾಗಲೂ ಮುಂದೆ ಬಂದು ನಿಂತಿರೋದು ಕೂಡ ನಮ್ಮ ಕಿಚ್ಚ ಸುದೀಪ್. ನಾನೇ ಸ್ಮಾರಕ ಕಟ್ತೀನಿ, ನಾನೇ ಎಲ್ಲ ಖರ್ಚಾಗ್ತೀನಿ ಅಂತ. ಅದಕ್ಕೆ ಒಂದು ದೊಡ್ಡ ನಮ್ಮ ಕರ್ನಾಟಕ ಇಡೀ ಜನಗಳ ಪರವಾಗಿ ನನ್ನದೊಂದು ಬಹಳ ದೊಡ್ಡ ಸೆಲ್ಯೂಟ್. ಎಲ್ಲ ಅವರು ಪ್ರಚಾರಕ್ಕಾಗಿ ಯಾವುದನ್ನು ಕೂಡ ಅವರ ಯಾವುದೇ ಒಂದು ವಿದ್ಯೆಯನ್ನು ಅವರು ಬಳಸಿಕೊಂಡಿಲ್ಲ. ಆಮೇಲೆ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಕೂಡ ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ದರು. ಅದು ಕೂಡ ತುಂಬ ನೋವು ಕೊಡುವಂಥ ಒಂದು ವಿಚಾರ. ಏನೋ ಮಾತಾಡ್ತಾ ಬರುವಾಗ ಒಂದು ಲೈನನ್ನೇನು ನಾನೊಂದು ಸಿನಿಮಾ ಬಿಟ್ಟು ಕೊಟ್ಟೆ. ಆ ಒಂದು ಅವರ ಒಂದು ಸಂದರ್ಶನವನ್ನು ನಾನು ಕೂಡ ನೋಡಿದ್ದೇನೆ. ಅದು ನನಗೆ ಈಗಲೂ ನೆನಪಿದೆ, ಅದು ನಾನು ನೋಡಿರೋದು. ಅವರು ಮಾತಾಡ್ತಾ ಹೇಳ್ತಾರೆ, ನಾನೊಂದು ಸಿನಿಮಾವನ್ನು ದರ್ಶನ್ ಅವರಿಗೆ ಬಿಟ್ಟುಕೊಟ್ಟೆ, ಇವರಿಗೆ ಸಮಯ ಇರಲಿಲ್ಲ ಹಾಗೇನೋ. ಅದನ್ನು ಒಂದು ಲೈನನ್ನು ಈ ಖಾಸಗಿ ಟಿ ವಿ ಚಾನಲ್ ಅವರು ಬಹಳ ದೊಡ್ಡ ಒಂದು ವಿಷಯನಾಗಿ ಮಾಡಿದರು. ಅದು ಅವರ ಅಭಿಮಾನಿಗಳ ತಲೆಗೆ ಹೋಯಿತು. ಅದು ದರ್ಶನ್ ಅಭಿಮಾನಿಗಳು ಅದನ್ನು ದೊಡ್ಡದು ಮಾಡಿ ಇಬ್ಬರ ನಡುವೆ ಬಹಳ ಒಂದು ಬಿರುಕು ಮುಡಿತು. ಅದು ಎರಡೂ ಸೈಡು ಕೂಡ ಒಂದು ಬೇರೆ ಬೇರೆ ಸ್ವಭಾವ ಅಲ್ವ. ಈಗ ಸುದೀಪ್ ಅಂದರೆ ಎಲ್ಲವನ್ನು ಕ್ಷಮಿಸ್ತಾರೆ. ಅದೇ ದರ್ಶನ್ ಅವರು ಅದನ್ನು ಯೋಚನೆ ಮಾಡೋ ಶಕ್ತಿ ಕೂಡ ಅವರು ಮಾಡಿಲ್ಲ. ಅವರು ಅಷ್ಟು ಬೇಗ ಯಾರನ್ನು ಕ್ಷಮಿಸಲ್ಲ. ಅವರು ಒಂದು ಸಲ ಸಿಟ್ಟು ಮಾಡಿದರೆ ಮುಗಿಯಿತು. ಅದು ಅವರ ಸ್ವಭಾವ, ಇದು ಇವರ ಸ್ವಭಾವ. ಹಾಗೆ ಇವರ ಮಧ್ಯೆಯಲ್ಲಿ ಆ ಬಿರುಕು ಮೂಡಿ ಯಾವತ್ತೂ ಮಾತಾಡಿಲ್ಲ. ಆದರೆ ಒಳಗೆ ಇಬ್ಬರಿಗೂ ಕೂಡ ಒಳ್ಳೆಯ ಪ್ರೀತಿ ಇದೆ, ಸ್ನೇಹ ಇದೆ, ಎಲ್ಲವಿದೆ. ಪ್ರತಿಯೊಬ್ಬರು ಪ್ರೇಕ್ಷಕರು ನಾವೆಲ್ಲರೂ ಕಾಯ್ತಾ ಇರ್ತೀವಿ, ಇವರು ಯಾವಾಗ ಒಂದಾಗೋದು, ಯಾವಾಗ ಮತ್ತೆ ಗೆಳೆಯರಾಗೋದು, ಮತ್ತೆ ಯಾವಾಗ ಮಾತಾಡೋದು. ಇದೆಲ್ಲ ಒಂದು ಹೊಸ ಒಂದು ನಿರೀಕ್ಷೆಯಲ್ಲಿ ಪ್ರತಿಯೊಂದು ಪ್ರೇಕ್ಷಕರು ಕೂಡ ಇದ್ದಾರೆ. ಯಾರು ಕೂಡ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಬೇರೆ ಬೇರೆ ಆಗಬೇಕು ಅಂತ ಕಾಯ್ತಾ ಇಲ್ಲ. ಇದು ಮುಖ್ಯ ಕಾರಣ ಇದಕ್ಕೆ ಖಾಸಗಿ ಚಾನಲ್ ಅಂತ ಹೇಳ್ಬೋದು. ಹೇಳಬಾರ್ದಂಥ ವಿಷಯವನ್ನು ಸುದೀಪ್ ಹೇಳಲಿಲ್ಲ, ಆದರೆ ಅವರ ಕಡೆಗೆ ಅದು ಹೋಗುವಾಗ ಬೇರೆ ರೀತಿಯಲ್ಲಿ ಅದು ಪೋಟ್ರಿ ಆಯಿತು. ಹಾಗಾಗಿ ಅದು ಆ ಒಂದು ಸಣ್ಣ ಒಂದು ಮಾತು ಅಲ್ಲಿ ಸಮಸ್ಯೆಗೆ ಒಂದು ಕಾರಣ ಆಯಿತು. ಕಿಚ್ಚ ಸುದೀಪ್ ಅಂದರೆ ಕ್ಲಾಸ್ ಆ್ಯಕ್ಟಿಂಗ್, ನ್ಯಾಷನಲ್ ಸ್ಟಾರ್, ಆಮೇಲೆ ಬಿಗ್ ಬಾಸ್ ಐಕಾನ್. ಹಾಗೆ ದರ್ಶನ್ ಅವರು ಅಷ್ಟೇ ಮಾಸ್ಕಿಂಗ್, ಫ್ಯಾನ್ಸ್ ಫೇವರೇಟ್. ದರ್ಶನ್ಗಿರೋ ಫ್ಯಾನ್ಸ್ ಈ ಪ್ರಪಂಚದಲ್ಲಿ ಯಾರಿಗಾದರೂ ಇದೆಯಿಲ್ಲ. ಇಬ್ಬರು ಸರಿ ಸಮಾನಾಗಿದ್ದಾರೆ. ಒಂದು ಕಣ್ಣು ಬಲದ್ದು, ಒಂದು ಕಣ್ಣು ಎಡದು ಅನ್ನೋ ಹಾಗೆ ಎರಡು ಕಣ್ಣುಗಳು ನಮಗೆ ಬೇಕು. ಯಾವ ಕಣ್ಣು ಬೇಡ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ. ನಿಮ್ಗೆ ಎರಡು ಕಣ್ಣಲ್ಲಿ ಯಾವ ಕಣ್ಣು ಬೇಕಂದರೆ ನಾವು ಯಾವತ್ತು ಬಲದ ಕಣ್ಣು ಅಂತ ಹೇಳಲ್ಲ, ಎಡದ ಕಣ್ಣು ಹೇಳಲ್ಲ. ಎರಡು ಕಣ್ಣು ಇಲ್ಲ ಅಂದರೂ ನಮಗೆ ಕಷ್ಟ. ಎರಡು ಕಣ್ಣಲ್ಲಿ ಒಂದು ಕಣ್ಣು ಇಲ್ಲ ಅಂದ್ರೂ ಕೂಡ ಕಷ್ಟ. ಹಾಗಾಗಿ ನಮಗೆ ಎರಡು ಕಣ್ಣು ಬೇಕು ಅಂತ ನಾವು ಹೇಳ್ತೀವಿ. ಹಾಗಾಗಿ ಇವರು ಆದಷ್ಟು ಬೇಗ ಒಂದಾಗಲಿ, ಮತ್ತೆ ಮೊದಲಿನಂತೆ ಗೆಳೆಯರಾಗಲಿ, ಸಿಟ್ಟನ್ನೆಲ್ಲ ಅಲ್ಲಿಗೆ ಮರೆತು ಹೋಗಲಿ. ಅವರು ಬಿಡುಗಡೆ ಆದಾಗ ಎಲ್ಲ ಸರಿಯಾಗ್ಬೋದು ಅಂತ ನಾವೆಲ್ಲ ಒಂದು ನಿರೀಕ್ಷೆ ಇಟ್ಕೊಳ್ಳೋಣ. ಹಾಗೆ ನಾವೆಲ್ಲ ಬ್ಲೆಸ್ಸಿಂಗ್ ಕೂಡ ಮಾಡೋಣ, ಮತ್ತೆ ಅವರು ಒಂದಾಗಬೇಕು. ಯಾಕಂದರೆ ಅನ್ಯ ರಾಜ್ಯದ ನಾಯಕ ನಟರು ಅಭಿಮಾನಿಗಳೆಲ್ಲ ನಗು ಆಗಿರಬಾರ್ದು. ಇವರಿಬ್ಬರು ಕೂಡ ಸೂಪರ್ ಸ್ಟಾರ್, ಯಾರು ಹೆಚ್ಚಿಲ್ಲ ಯಾರು ಕಮ್ಮಿ ಇಲ್ಲ ಅಂತಹ ಸೂಪರ್ ಸ್ಟಾರ್ಗಳು, ಕರ್ನಾಟಕದ ಸೂಪರ್ ಸ್ಟಾರ್ಗಳಲ್ವ. ಕರ್ನಾಟಕದ ಮೇಲೆ ನಮಗೆ ಕರ್ನಾಟಕದ ಮೇಲೆ ಅಭಿಮಾನ ಇರುವಾಗ ನಮ್ಮ ನಟರ ಮೇಲೆ ಕೂಡ ಇರುತ್ತಲ್ಲ. ಹಾಗಾಗಿ ಇವರು ಮತ್ತೆ ಒಂದಾಗಬೇಕು ಅಂತ ನಮ್ಮ ಎಲ್ಲರ ಆಸೆ ಕೂಡ. ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು, ನಮ್ಮ ಸುದೀಪ್ ಸರ್ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ನಟನ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಸಪೋರ್ಟ್ ಎಲ್ಲವೂ ಕೂಡ ಬೇಕು. ಹಾಗೆ ನನ್ನ ಈ ಒಂದು ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕೂಡ ಒತ್ತಿ. ನನ್ನ ಏನು ತಪ್ಪಿದ್ರೂ ಕೂಡ ನೀವು ತಿದ್ಕೊಳ್ಬೇಕು. ನನಗೆ ಏನೇನು ಗೊತ್ತಿದೆ ಅದನ್ನೆಲ್ಲ ನಾನು ನಟರ ಬಗ್ಗೆ ಹೇಳ್ತೀನಿ. ಎಲ್ಲಾದರೂ ನಾನು ತಪ್ಪು ಮಾತಾಡಿದರೆ ನನಗೆ ಕ್ಷಮಿಸಬೇಕು. ಮತ್ತೊಂದು ಒಳ್ಳೆಯ ವಿಡಿಯೋಗಾಗಿ ಕಾಯ್ತಾ ಇರಿ. ನಿಮ್ಮೆಲ್ಲರ ಸಪೋರ್ಟ್ ಸಹಕಾರದೊಂದಿಗೆ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್, ಸಿ ಯು.